ಈ ರಾತ್ರಿ ನಮಗೆ 8 ಗಂಟೆಗೆ ನಮಗೆ ಸುದ್ದಿ ಬಂದ ಹಾಗೆ ಯುಟಿ ಖಾದರ್ ಅವರು ನಮಗೆ ಫೋನ್ ಮಾಡಿದ್ರು. ಇಲ್ಲಿ ಸೇವತಿಗುಡ್ಡೆಯಲ್ಲಿ ಒಂದು ಹೆಂಗಸು, ಪ್ರಾಯದ ಹೆಂಗಸು ಏನಾಗಿದೆ, ನೀವು ಹೋಗಿ ಕೂಡಲೇ ನೋಡಿ ಅಂತ ಹೇಳಿದ್ರು. ಹಾಗೆ ನಾನು ಮತ್ತು ಸಫನ್ ಕೆರೆಬೈಲು ಒಟ್ಟಿಗೆ ಹೋಗಿ ಅಲ್ಲಿ ನೋಡಿದೆವು. ಹಾಗೆ ನಾವು ನೋಡಿದಾಗ ಅಲ್ಲಿ ಡಿಪಾರ್ಟ್ಮೆಂಟ್ ಸಂಜಯ್ ಸರ್ ಮತ್ತು ಮನೋಜ್ ಸರ್ ಇವರು ನಮಗೆ ಒಳ್ಳೆಯ ರೆಸ್ಪಾನ್ಸಿಬಲ್ ಕೊಟ್ಟು ಆಂಬ್ಯುಲೆನ್ಸ್ ಅನ್ನು ತಂದು, ಹಾಗೆ ಮತ್ತು ಉಳ್ಳಾಲಟ್ಟೆ ಪೊಲೀಸ್ನವರಿಂದ ಒಳ್ಳೆಯ ಸಹಕಾರವನ್ನು ಕೊಟ್ಟು ಈಗ ನಾವು ಆಗ ಮಿಸ್ ಆದ ಹೆಂಗಸಿಗೆ ವೆನ್ಲಾಕ್ಗೆ ಅಡ್ಮಿಟ್ ಮಾಡುವುದಂತ ನಾವಿದ್ದೆವು. ಹಾಗೆ ಅಡ್ಮಿಟ್ ಮಾಡ್ಲಿಕ್ಕೆ ನಾವು ಹೋಗುವಾಗ ಅವರ ಪಾರ್ಟಿಯಿಂದ ಫೋನ್ ಬಂತು, ಹೀಗೆ ವಿಚಾರ ಆಗಿದೆ, ಅದು ನಮ್ಮ ಮನೆಯವರು ಅದು ಅಂತ ಹೇಳಿದ್ರು. ಹಾಗೆ ತುಕ್ಕೋಟ್ ಜಂಕ್ಷನ್ ಅಲ್ಲಿ ಈಗ ನಮ್ಮ ಸಂಜಯ್ ಸರ್ ಮತ್ತು ಲಕ್ಷ್ಮಿ ಮೇಡಮ್ ಮತ್ತು ಮನೋಜ್ ಸರ್ ಇವರ ಬಹಳ ಅಂದ್ರೆ ತುಂಬಾ ಇವರು ನಮ್ಗೆ ಆಗಿ ಈ ರಾತ್ರಿ ನಮ್ಗೆ ಕೆಲಸ ಮಾಡಿದ್ದಾರೆ. ನಾವು ಯಾವುದೇ ಕರೆಗೆ ಅವರು ಹೋಗೊಟ್ಟು ಕೂಡಲೇ ಬಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಮೊದಲನೇದಾಗಿ ಉಳ್ಳಾಲ ಪೊಲೀಸ್ ಠಾಣೆಗೆ ಹಾಗೂ ಉಳ್ಳಾಲ ಸಬ್ ಇನ್ಸ್ಪೆಕ್ಟರ್ಗೆ ಹಾಗೂ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೂ ನಾವು ಒಂದು ಧನ್ಯವಾದ ಸಲ್ಲಿಸುತ್ತಿದ್ದೇವೆ. ಹಾಗೂ ಇನ್ನೊಂದು ವಿಚಾರ ಅಂದ್ರೆ ನಮಗೆ ಈ ರಾತ್ರಿಯನ್ನು ನಮಗೆ ಹೇಳಿದ ಯುಟಿ ಖಾದರ್ ನಾವು ಪಿನ್ ಟು ಪಿನ್ ನನ್ನ ಮೆಸೇಜ್ ಅನ್ನು ಕೊಟ್ಟಿದ್ದೇವೆ. ಉಳ್ಳಾಲ ಪೊಲೀಸ್ ಠಾಣೆಯವರು ನಮಗೆ ಮಾಡಿದ ಹೆಲ್ಪ್ ಅದು ಇದನ್ನೆಲ್ಲ ನಾವು ಹೇಳಿದ್ದೇವೆ. ಹಾಗೂ ಸಹಕಾರ, ಎಲ್ಲರ ಸಹಕಾರ ಅಂದ್ರೆ ಊರಿನವರ ಎಲ್ಲ ಸಹಕಾರದಿಂದ ಈಗ ಹೆಂಗಸಿನ ಮನೆಯವರು ಸಿಕ್ಕಿದ್ದಾರೆ. ಇವರ ಹೆಸರು ಉದಯ್ ಅಂತ. ಇದನ್ನು ಇನ್ನು ಯಾರು ಸಹ ವೈರಲ್ ಮಾಡಬೇಡಿ. ಇವರ ಮನೆಯವರು ನಮಗೆ ಸಿಕ್ಕಿದ್ದಾರೆ. ಈಗ ನಮ್ಮ ಜೊತೆ ಉಳ್ಳಾಲ ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿಯಾದ ಲಕ್ಷ್ಮಿ, ಮನೋಜ್ ಮತ್ತು ಊರಿನ ಎಲ್ಲರೂ ನಾವು ತೊಕ್ಕೊಟ್ಟಿನಲ್ಲಿ ಈಗ ಅವರ ನೋಡಿ ಮತ್ತು ಸಂತೋಷ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವರಿಗೂ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು.